ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬನಟ್ಯ ಹುಡುಗ ಶ್ರೀಕಾಂತ್. ಗೆಳೆಯರೇ, ಹಿಂದಿನ ವಿಡಿಯೋದೊಳಗೆ ನಾನು ಜುಮ್ಮಾ ಮಸೀದಿ ಅಥವಾ ಜಾಮಿಯಾ ಮಸೀದಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಇನ್ನೂ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ವಿಡಿಯೋನ ನೋಡ್ಕೊಂಡು ಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಆಮೇಲೆ ಈ ವಿಡಿಯೋದೊಳಗೆ ನಿಮಗೆ ಇಬ್ರಾಹಿಂ ರೋಜಾದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತಲೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೆಳೆಯರೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ತಾಜ್ ಮಹಲ್ನಂತಹ ಅದ್ಭುತ ಸ್ಮಾರಕಕ್ಕೆ ಸ್ಫೂರ್ತಿ ನೀಡಿದ ಸ್ಮಾರಕ ಯಾವುದೆಂದರೆ ಅದುವೇ ನಮ್ಮ ಬಿಜಾಪುರದ ಇಬ್ರಾಹಿಂ ರೋಜಾ. ಕ್ರಿಸ್ತಶಕ 1580ರಿಂದ ಕ್ರಿಸ್ತಶಕ 1627 ಕಾಲದಲ್ಲಿ ಬಿಜಾಪುರ ಆದಿಲ್ ಶಾಹಿ ಮನೆತನದ 2ನೇ ಇಬ್ರಾಹಿಂ ಆದಿಲ್ ಶಾಹಿ ಮತ್ತು ಆತನ ಹೆಂಡತಿಯ ಸಮಾಧಿಯು ಇಲ್ಲಿದೆ. ಈ ಕಟ್ಟಡವನ್ನು ಮಲ್ಲಿಕ್ ಸಂದಾಲ್ ಎಂಬ ವಾಸ್ತುಶಿಲ್ಪಿಯು ಕಟ್ಟಿದ್ದಾನೆ. ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ತಾಜ್ ಮಹಲ್ ಎಂದೇ ಕರೆಯುತ್ತಾರೆ. ಈ ಕಟ್ಟಡ ಬಲಭಾಗದಲ್ಲಿ ದೊರೆ ಇಬ್ರಾಹಿಂನ ಗೋರಿಯು 4 ಗೋಪುರಗಳಿಂದ ಕೂಡಿದ್ದು ಹಾಗೂ ಒಳಗಡೆ 5 ಕಮಾನುಗಳನ್ನು ಹೊಂದಿರುವ ಪ್ರಾರ್ಥನಾ ಮಂದಿರವಿದೆ. ಒಳಾಂಗಣವು ಸುಂದರ ಹೂವಿನ ಚಿತ್ರಗಳಿಂದ ಅಲಂಕೃತಗೊಂಡಿದ್ದು ಕುರಾನಿನ ಶ್ಲೋಕಗಳನ್ನು ಕೆತ್ತಲಾಗಿದೆ. ಈ ಕಟ್ಟಡವು ಐಹೊಳೆ ಪಟ್ಟದಕಲ್ಲು ವಾಸ್ತುಶೈಲಿಯನ್ನು ಕೂಡ ಹೊಂದಿದೆ. ಇಲ್ಲಿಗೆ ಬರುವ ಸ್ವದೇಶಿ ಮತ್ತು ವಿದೇಶಿ ಪ್ರವಾಸಿಗರಿಗೆ ಪ್ರವೇಶ ಶುಲ್ಕವಿರುತ್ತದೆ. ರೌಜಾ ಎಂಬ ಪದವು ಮೂಲತಃ ಅರೇಬಿಕ್ ಪದವಾಗಿದ್ದು ಇದರ ಅರ್ಥ ಉದ್ಯಾನ ಎಂದು ಆಗುತ್ತದೆ. ಅಂತ್ಯಕ್ರಿಯೆ ಸಂಕೀರ್ಣಗಳಿಗೆ ಇದರ ಬಳಕೆಯ ಮದೀನಾದಲ್ಲಿರುವ ಪ್ರವಾದಿ ಮೊಹಮ್ಮದ್ ಅವರ ಸಮಾಧಿಯೊಂದಿಗೆ ಪ್ರಾರಂಭವಾಗುತ್ತದೆ. ಇದನ್ನು ಸ್ವತಃ ಪ್ರವಾದಿಯವರು ರೌಜಾ ಎಂದು ಕರೆದರು. ಗೆಳೆಯರೇ, ಇದಕ್ಕೆ ಇಬ್ರಾಹಿಂ ರೋಜಾ ಎಂದು ಹೇಗೆ ಹೆಸರು ಬಂತು ಎಂದರೆ, ಬಿಜಾಪುರದ 2ನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಪ್ರೀತಿಯ ಮಡದಿ ತಾಜ್ ಸುಲ್ತಾನೆಗಳಿಗಾಗಿ ಒಂದು ವಿಶಿಷ್ಟ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗುತ್ತಾನೆ. ಅಂದಿನ ಪ್ರಸಿದ್ಧ ವಾಸ್ತುಶಿಲ್ಪಿ ಮಲ್ಲಿಕ್ ಸಂದಾಲ್ ಸ್ಮಾರಕ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾನೆ. ದುರದೃಷ್ಟವಶಾತ್ ಸ್ಮಾರಕ ನಿರ್ಮಾಣಗೊಳ್ಳುವ ಮುನ್ನವೇ ಸುಲ್ತಾನರು ದೈವಾಧೀನರಾಗುತ್ತಾರೆ. ಆಗ ಪತಿಯ ಮೇಲಿನ ಪ್ರೀತಿಯಿಂದ ತಾಜ್ ಸುಲ್ತಾನಳು ತಾನೇ ಮುತುವರ್ಜಿ ವಹಿಸಿ ಸ್ಮಾರಕದ ನಿರ್ಮಾಣವನ್ನು ಪೂರ್ಣಗೊಳಿಸುತ್ತಾಳೆ. ಇಲ್ಲಿಯೇ 2ನೇ ಇಬ್ರಾಹಿಂ ಆದಿಲ್ ಶಾ ದೊರೆಯನ್ನು ಸಮಾಧಿ ಮಾಡಲಾಗುತ್ತದೆ. ಹೀಗೆ ತಾಜ್ ರೋಜಾ ಎಂದು ಕರೆಸಿಕೊಳ್ಳಬೇಕಿದ್ದ ಸ್ಮಾರಕ ಸುಲ್ತಾನನ ನೆನಪಿನಲ್ಲಿ ಇಬ್ರಾಹಿಂ ರೋಜಾ ಎಂದು ಪ್ರಸಿದ್ಧವಾಗುತ್ತದೆ. ಇಲ್ಲಿರುವ ಪರ್ಷಿಯನ್ ಭಾಷೆಯಲ್ಲಿರುವ ಶಾಸನವು ಈ ಸ್ಮಾರಕ ಕ್ರಿಸ್ತಶಕ 1626ರಲ್ಲಿ ನಿರ್ಮಾಣಗೊಂಡಿದೆ ಎಂದು ಮಾಹಿತಿಯನ್ನು ನೀಡುತ್ತದೆ. ಗೆಳೆಯರೇ, ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ತಾಜ್ ಮಹಲ್ ಎಂದು ಏಕೆ ಕರೆಯುತ್ತಾರೆ ಎಂಬುದು ನಿಖರವಾಗಿ ಸ್ಪಷ್ಟವಾಗಿಲ್ಲ. ಆದರೆ ಇದು ಅದರ ಸುಂದರವಾದ ವಾಸ್ತುಶಿಲ್ಪ, ಗಮನಾರ್ಹ ವಿನ್ಯಾಸ ಮತ್ತು ಐತಿಹಾಸಿಕ ಮಹತ್ವದಿಂದಾಗಿ ವ್ಯಾಪಕವಾಗಿ ಉಲ್ಲೇಖಿಸಲ್ಪಡುತ್ತದೆ. ಈ ಹೋಲಿಕೆಯನ್ನು ನೀಡಲು ಪ್ರಮುಖ ಅಂಶವೆಂದರೆ ಇದರ ವಾಸ್ತುಶಿಲ್ಪವು ಆಗ್ರಾದ ತಾಜ್ ಮಹಲ್ಗೆ ಸ್ಫೂರ್ತಿಯನ್ನು ನೀಡಿತು ಎಂಬ ವಾದ ಕೇಳಿಬರುತ್ತದೆ.
ಗೆಳೆಯರೇ, ಬಲಭಾಗದಲ್ಲಿರುವ ಅಂದರೆ ಇಲ್ಲಿ ತೋರಿಸುವ ಸ್ಮಾರಕ ಇದು ಸಮಾಧಿಯಾಗಿದೆ. ಹಾಗೂ ಈ ಭಾಗ ಏನಿದೆ ಇದು ಪ್ರಾರ್ಥನೆಯನ್ನು ಸಲ್ಲಿಸಲು ಕಟ್ಟಲಾಗಿದೆ. ಇದು ಪ್ರಾರ್ಥನಾ ಮಂದಿರ. ಈಗ ಈ ಕಟ್ಟಡ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿದ್ದು ಇದನ್ನು ಭಾರತದ ಪುರಾತತ್ವ ಸಮೀಕ್ಷೆ ನಿರ್ವಹಿಸುತ್ತದೆ. ಇಷ್ಟು ಗೆಳೆಯರೇ ಇಬ್ರಾಹಿಂ ರೋಜಾದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೇ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.